ಚಿಕ್ಕಮಗಳೂರಲ್ಲಿ ಇದ್ದೀವಿ ನಾವು. ನಾನು ಹೇಳ್ದಂಗೆ ಮೆಣಸಿಗೆ ಸ್ಪ್ರೇ ಮಾಡೋಕ್ಕಿದೆ, ಅದ್ರ ಮೆಟೀರಿಯಲ್ಸ್ ತರಕ್ಕೆ ಹೋಗ್ತಾ ಇದ್ದೀನಿ. ವೇಣುಗೋಪಾಲ್ ಸರ್ ಏನು ಹೇಳಿದ್ದಾರೆ ಅಂದರೆ ಹೈ ಫಾಸ್ಫರಸ್ ರೀಪ್ರೊಡಕ್ಟಿವ್ ಗ್ರೋತ್ ಏನು ನಮಗೆ ಈಗ ವೆಜಿಟೇಟಿವ್ ಗ್ರೋತ್ ಇಂದ ರೀಪ್ರೊಡಕ್ಟಿವ್ ಗ್ರೋತಿಗೆ ಏನು ಬೇಕು, ಹೈ ಫಾಸ್ಫರಸ್ ವಿತ್ ಮೈಕ್ರೋನ್ಯೂಟ್ರಿಯೆಂಟ್ಸು, ಪ್ರಿಡಾಮಿನೆಂಟ್ಲಿ ಜಿಂಕು, ಬೊರಾನು, ಮಾಲಿಬ್ಡಿನಮ್. ನಾವೊಂದು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಒಂದು ಯುರೋಪಿಯನ್ ಬ್ರ್ಯಾಂಡ್ ವ್ಯಾನ್ ಐಪೀರಿಯನ್ ಅಂತ, ನೆದರ್ಲ್ಯಾಂಡ್ಸ್ ತುಂಬಾ ಫೇಮಸ್ ಅಲ್ಲಿ ಯುರೋಪ್ ಅಲ್ಲಿ, ವೈಡ್ಲಿ ರಿಗಾರ್ಡೆಡ್ ಆಸ್ ಒನ್ ಆಫ್ ದ ವೆರಿ ಗುಡ್ ಕಂಪನೀಸ್ ಅಂತ. ಈ 19 ಸ್ಪೆಷಾಲಿಟಿ ಏನು ಅಂದ್ರೆ ಇದರಲ್ಲಿ ಮೆಗ್ನೀಷಿಯಮ್ ಆಡ್ ಮಾಡಿದ್ದಾರೆ, ಪ್ಲಸ್ ಟ್ರೇಸ್ ಎಲಿಮೆಂಟ್ಸ್. ಮತ್ತೆ ಇನ್ನೊಂದು ತೋರಿಸ್ಬೇಕಾಗಿತ್ತು, ಜಾಕ್ ಪಾಟು, ಹ್ಯೂಮಿಕ್ ಆಸಿಡ್, ಫ್ಲೇಕ್ಸ್ ಇದೆ, ಪೌಡರ್ ಇದೆ. ನೀವು ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಬೋದು, ಸಾಯಿಲ್ ಜೊತೆ ಡ್ರೆಂಚಿಂಗು ಮಾಡ್ಬೋದು. ಇದನ್ನೆಲ್ಲ ಬನ್ನಿ ಇವಾಗ ಸ್ಪ್ರೇ ಸ್ಟಾರ್ಟ್ ಮಾಡಬೇಕು. ಈಗ ಟೈಮ್ ಬಂದುಬಿಟ್ಟು 6:45 ಆಗಿದೆ. ಒಂದು ಪೈಪ್ ಎಳೆದು ಎಲ್ಲ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಒಂದು 7:45 ಗಂಟೆ ಆಗುತ್ತೆ. ಅಷ್ಟು ತನಕ ನಾನು ಈ ಸೀಟಿಂಗ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಗ್ರೀಸ್ ಎಲ್ಲ ಹಾಕಿದೆಲ್ಲ ತೆಗ್ದಿದ್ದೀವಿ. ಈಗ ಗ್ರೀಸ್ ಹಾಕ್ತಾಯಿದ್ದೀವಿ. ಗ್ರೀಸ್ ಹಾಕ್ಬಿಟ್ಟು ವಾಷರ್ ಹಾಕ್ತಾಯಿದ್ದೀವಿ. ಈಗ ಇದು ಬಂದುಬಿಟ್ಟು ನ್ಯೂಟ್ರಿಕೇರ್ ಅಂತ. ಇದು ನೋಡಿ ಜಿಪ್ ಪ್ಯಾಕಿಂಗು ಸಕ್ಕತ್ತಾಗಿದೆ. ಪ್ಯಾಕಿಂಗ್ ಎಲ್ಲ ನೋಡಿ ಕ್ಲೀನಾಗಿ. ಬೆಸ್ಟ್ ಏನು ಗೊತ್ತಾ ನೋಡಿ, ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ನೋಡಿ ಈ ಥರದ್ದೆಲ್ಲ ಇರುತ್ತಲ್ಲ, ಇದಕ್ಕೆಲ್ಲ ಅಲ್ಟಿಮೇಟ್ ಆಗಿ ನಿಮಗೆ ಬೂಸ್ಟ್ ಆಗುತ್ತೆ. ಅಲ್ಲೋ ಬನ್ನಿ, ಈಗ ಚಿಕ್ಕಮಗಳೂರಲ್ಲಿ ಇದ್ದೀವಿ ನಾವು. ನಾನು ಹೇಳ್ದಂಗೆ ಮೆಣಸಿಗೆ ಸ್ಪ್ರೇ ಮಾಡೋಕ್ಕಿದೆ, ಅದ್ರ ಮೆಟೀರಿಯಲ್ಸ್ ತರಕ್ಕೆ ಹೋಗ್ತಾ ಇದ್ದೀನಿ. ಮಕ್ಕಳದ್ದು ಕ್ರಿಕೆಟ್ ಕೋಚಿಂಗ್ ಎಲ್ಲ ಆಯಿತು. ಬನ್ನಿ ಹೋಗ್ಬರೋಣ. ಎಸ್ ಬನ್ನಿ ಹೋಗ್ಬರೋಣ. ಈಗ ಬನ್ನಿ ಹೋಗ್ಬಿಟ್ಟು ನಾನೀಗ ಬ್ಲೂಮ್ ಬಯೋಟೆಕ್ಗೆ ಹೋಗ್ತಾ ಇದ್ದೀನಿ. ಈಗ ಸ್ಪ್ರೇ ಮೆಟೀರಿಯಲ್ಸ್ ಎಲ್ಲ ತರೋಕ್ಕೆ ನಾಳೆ ಇಲ್ಲ ನಾಡ್ದಿಂದ ಸ್ಪ್ರೇ ಸ್ಟಾರ್ಟ್ ಮಾಡಬೇಕು. ಬನ್ನಿ ಹೋಗ್ಬಿಟ್ಟು ಮೆಟೀರಿಯಲ್ಸ್ ತಂದ್ಬಿಡೋಣ. ಬನ್ನಿ ಈಗ ಬ್ಲೂಮ್ ಬಯೋಟೆಕ್ಗೆ ಬಂದಿದ್ದೀನಿ. ಹೋಗ್ಬಿಟ್ಟು ಮೆಟೀರಿಯಲ್ಸ್ ಎಲ್ಲ ತೊಗೊಂಡ್ಬಿಡ್ಬೇಕು. ಬನ್ನಿ ಯಾರಿಗಿದೆ ಅಂತ ನೋಡೋಣ. ಹಲೋ ಸರ್, ಏನು ಸಮಾಚಾರ? ಗುಡ್ ಗುಡ್, ಥ್ಯಾಂಕ್ ಯು. ಹೆಂಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೀವು? ನೈಸ್ ಚೆನ್ನಾಗಿದೆ. ಅದೇ ನಾನು ಲಾಸ್ಟ್ ಟೈಮ್ ಸ್ಪ್ರೇ ಮಾಡಿದ್ದು ಲಕ್ಷ್ಮಣ ಮಾಡಿದ್ದಿಲ್ಲ, ಅದು ಮತ್ತೆ ವೇಣುಗೋಪಾಲ್ ಸರ್ ಬೇರೆ ರೆಕಮೆಂಡ್ ಮಾಡಿದ್ದು. ಅದಕ್ಕೆ ನಾನು ಮೆಟೀರಿಯಲ್ಸ್ ತೊಗೊಂಡು ಬಂದಿದ್ದೀನಿ. ಎಲ್ಲ ರೈಟ್ ಟೈಮ್ ಟು ಸ್ಪ್ರೇ. ವೇಣುಗೋಪಾಲ್ ಸರ್ ಏನು ಹೇಳಿದ್ದಾರೆ ಅಂದರೆ ಹೈ ಫಾಸ್ಫರಸ್ ರೀಪ್ರೊಡಕ್ಟಿವ್ ಗ್ರೋತ್ ಏನು ನಮಗೆ ಈಗ ವೆಜಿಟೇಟಿವ್ ಗ್ರೋತ್ ಇಂದ ರೀಪ್ರೊಡಕ್ಟಿವ್ ಗ್ರೋತಿಗೆ ಏನು ಬೇಕು, ಹೈ ಫಾಸ್ಫರಸ್ ವಿತ್ ಮೈಕ್ರೋನ್ಯೂಟ್ರಿಯೆಂಟ್ಸು, ಪ್ರಿಡಾಮಿನೆಂಟ್ಲಿ ಜಿಂಕು, ಬೊರಾನು, ಮಾಲಿಬ್ಡಿನಮ್. ಮತ್ತೆ ಈ ಸ್ಟ್ರೆಸ್ನ ಎಲ್ಲ ತಾಡ್ಕೊಳಕ್ಕೆ ಪ್ಲಾಂಟಿಗೆ ಒಂದು ಗುಡ್ ಸೀವೀಡ್ ಎಕ್ಸ್ಟ್ರಾಕ್ಟ್. ಇದ್ರ ಜೊತೆಗೆ ನಮಗೆ ಒಂದು ಗ್ರೋತ್ ರೆಗ್ಯುಲೇಟರ್ ಆಗಿ ಯಾವ್ದಾದ್ರು ಪ್ಲಾನೋಫಿಕ್ಸ್ ಆ ಥರದ್ದು ಹೇಳಿದ್ರಿ. ದಿಸ್ ಇಸ್ ದ ರೆಕಮೆಂಡೇಶನ್ ಆಫ್ ಡಾಕ್ಟರ್ ವೇಣುಗೋಪಾಲ್. ಸೊ ಆ ಕಾಂಬಿನೇಷನ್ ಅಲ್ಲಿ ನಾವು ವಿ ಹ್ಯಾವ್ ಗಿವನ್ ಗುಡ್ ಮೈಕ್ರೋನ್ಯೂಟ್ರಿಯೆಂಟ್ ನ್ಯೂಟ್ರಿಕೇರ್ C2 ಅಂತ ನಮ್ಗೊಂದು ಫ್ಲಾಗ್ಶಿಪ್ ಪ್ರಾಡಕ್ಟ್. 8 ಮೈಕ್ರೋನ್ಯೂಟ್ರಿಯೆಂಟ್ಸ್, ಆಲ್ EDTA ಕ್ಯೂಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಸೊ ತುಂಬಾ ಡೋಸೇಜು ತುಂಬಾ ಕಮ್ಮಿ ಇದೆ, ವೆರಿ ಗುಡ್ ಕಂಪ್ಯಾರಿಟಿವಿಟಿ ಆಲ್ ದ ಆಗ್ರೋಕೆಮಿಕಲ್ಸು. ಸೊ ಅದು ಒಂದು ನಮಗೆ ತುಂಬ ಸಕ್ಸಸ್ಫುಲ್ ಆಗಿ ಎಲ್ಲ ಕಡೆ ಕೊಟ್ಟಿದ್ವಿ. ಆಮೇಲೆ ನಮ್ದೊಂದು ಆಸ್ಕೋ ಗೋಲ್ಡ್ ಅಂತ ಬರುತ್ತೆ. ಇಟ್ಸ್ ಎ ಸೀವೀಡ್ ಎಕ್ಸ್ಟ್ರಾಕ್ಟ್. ಆಸ್ಕೋಫಿಲಮ್ ನಾಡಸಮ್ ಅಂತ ಒಂದು ಸೀವೀಡ್ ಬರುತ್ತೆ. ಆ ಸೀವೀಡ್ದು ಒಂದು ಫಾರ್ಮುಲೇಷನ್ನು. ಸೊ ಅದು ಕೂಡ ನಾವು ಎಲ್ಲ ಕ್ರಾಪ್ನಲ್ಲೂ ಕೊಡ್ತೀವಿ. ಕಾಫಿ ಮೆಣಸಲ್ಲಂತೂ ಫೆನಾಮಿನಲ್ ಸಕ್ಸಸ್ ಸಿಕ್ಕಿದೆ ನಮಗೆ. ಸೂಪರ್. ಅದನ್ನು ನೀವು ಉಪಯೋಗಿಸಿ ನಿಮಗೆ ರಿಸಲ್ಟ್ ಹೇಳ್ಬೇಕು. ಶೋ ಬನ್ನಿ ಈಗ ಹೋಗಿ ನೋಡೋಣ. ಈಗ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಯಾವ್ದು ಮೆಟೀರಿಯಲ್ಸ್ ಏನೇನು ತೊಗೊಂಡಿದ್ವಿ ಅಂತ ತೋರಿಸಿದ್ವಿ. ಅದೇ ನಾವೀಗ ಇಲ್ಲಿ ತೋರಿಸ್ತೀವಿ. ಮತ್ತೆ ಮೇಡಮ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಸೂಪರ್ ನೈಸ್. ಬನ್ನಿ ಈಗ. ಸೊ ಇದೇ ನಮ್ಮ ನ್ಯೂಟ್ರಿಕೇರ್ C2. ಸೊ ಇದೊಂದು EDTA ಮೈಕ್ರೋನ್ಯೂಟ್ರಿಯೆಂಟು. ನೀವು ಇಲ್ಲಿ ಕಾಂಪೋಸಿಷನ್ ನೋಡಿದರೆ ನಿಮಗೆ ಎಲ್ಲ EDTA ಕಾಂಪ್ಲೆಕ್ಸು ಅಲ್ಲಿ ಆಗಿರೋವಂಥ ಮೈಕ್ರೋನ್ಯೂಟ್ರಿಯೆಂಟು, ಪರ್ಟಿಕ್ಯುಲರ್ಲಿ ಜಿಂಕು ಮತ್ತು ಬೋರಾನ್. ದೀಸ್ ಆರ್ 2 ವೆರಿ ಇಂಪಾರ್ಟೆಂಟ್ ಫಾರ್ ಇದು ರಿಪ್ರೊಡಕ್ಟಿವ್ ಗ್ರೋತಿಗೆ. ಆಮೇಲೆ ಮಾಲಿಬ್ಡಿನಮ್ ಕೂಡ ತುಂಬ ಇಂಪಾರ್ಟೆಂಟು. ನಾರ್ಮಲಾಗಿ 0.05% ಇರುತ್ತೆ, ನಮ್ಮದು ಡಬಲ್ ಡೋಸ್ ಇದೆ 0.1% ಇದೆ. ಸೊ ಇದ್ರ ಜೊತೆಗೆ ನಾವು ಆಸ್ಕೋ ಗೋಲ್ಡ್ ಕೊಟ್ಟಾಗ ನಮಗೆ ಒಳ್ಳೆ ರೀಪ್ರೊಡಕ್ಟಿವ್ ಗ್ರೋತ್ ಇನಿಷಿಯೇಟ್ ಆಗುತ್ತೆ, ಕ್ಯಾಟ್ಕಿನ್ ಫಾರ್ಮೇಷನ್ ಫಾಸ್ಟ್ ಆಗುತ್ತೆ. ಹೌದು. ಸೊ ನಿಮಗೆ ಗೊತ್ತಿದ್ದಂಗೆ ಬೇಸಿಗೆಯಲ್ಲಿ ಅಥವಾ ಲೈಟ್ ಇದ್ದ ಕ್ಯಾಟ್ಕಿನ್ ಫಾರ್ಮೇಷನ್ ಆದರೆ ಬೈಸೆಕ್ಷುವಲ್ ಫ್ಲವರ್ಸ್ ಬರುತ್ತೆ, ಕ್ರಾಪ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಇದು ಕ್ರಿಟಿಕಲ್ ಸ್ಪ್ರೇ. ಯಾರ್ಯಾರು ಮೆಣಸು ಬೆಳೀತಾ ಇದ್ದಾರೋ ಈ ಮೇಯಲ್ಲಿ ಯಾರು ತಗೋತಾರೋ ಆ ಸ್ಪ್ರೇ ತುಂಬ ಕ್ರಿಟಿಕಲ್. ಹೌದು. ಬನ್ನಿ ಸೂಪರ್. ಹಂಗೆ ನೋಡಿ ಆಸ್ಕೋ ಗೋಲ್ಡ್ ಇದೆ. ಇದು ಬಂದ್ಬಿಟ್ಟು ನಮ್ಮದು ಆಸ್ಕೋ ಗೋಲ್ಡ್ ಅಂತ. ಆಸ್ಕೋಫಿಲಮ್ ನಾಡಸಮ್ ಅಂತ ಒಂದು ಯುರೋಪಿಯನ್ ಸೀವೀಡ್ ಇದೆ. ತುಂಬ ಹೈ ವ್ಯಾಲ್ಯೂಡ್ ಸೀವೀಡು. ಬಿಕಾಸ್ ಅದು ಬೆಳೆಯುವಂಥ ಕಂಡೀಷನ್ಸ್ನಲ್ಲಿ ಅದರಲ್ಲಿ ನ್ಯಾಚುರಲ್ ಆಗಿ ಹಾರ್ಮೋನ್ಸು, ಆಕ್ಸಿನ್ಸು, ಜಿಬರೆನ್ಸಿಕ್ ಆ್ಯಸಿಡ್ ಎಲ್ಲ ನಾರ್ಮಲ್ ನ್ಯಾಚುರಲ್ ಫಾರ್ಮಲ್ಲಿರುತ್ತೆ. ಆ ಆಸ್ಕೋ ಗೋಲ್ಡ್ ಫಾರ್ಮುಲೇಷನ್ ಇದು ಕೂಡ 1 ml per ಲೀಟರ್ ಥರ ಕೊಟ್ಟಾಗ ನಮಗೆ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಪ್ಲಾಂಟ್. ಇದು ಬಂದ್ಬಿಟ್ಟು ನಮ್ಮದು ಸಿಲಿಕಾನ್ ಬೇಸ್ಡ್ ಗಮ್ಮು, ನ್ಯೂಟ್ರಲ್ pH, ಸ್ಟಿಕ್ಕರು, ಸ್ಪ್ರೆಡರು, ಪೆನಿಟ್ರೇಟರ್ 3 ಒಂದರಲ್ಲೇ. ವೆರಿ ಗುಡ್ ಕಾಸ್ಟು. ಮತ್ತೆ ಪರ್ ಬ್ಯಾರಲ್ ಬಂದ್ಬಿಟ್ಟು ಒಂದು 40 ml, ಮಳೆ ಇದ್ದರೆ 50 ml. ಸೊ ಕಾಸ್ಟ್ ಬಂದ್ಬಿಟ್ಟು 40 to 50 rupees per barrel. 19 ನಾವು ಒಂದು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಒಂದು ಯುರೋಪಿಯನ್ ಬ್ರ್ಯಾಂಡ್ ವ್ಯಾನ್ ಐಪೀರಿಯನ್ ಅಂತ, ನೆದರ್ಲ್ಯಾಂಡ್ಸ್ ತುಂಬಾ ಫೇಮಸ್ ಅಲ್ಲಿ ಯುರೋಪ್ ಅಲ್ಲಿ, ವೈಡ್ಲಿ ರಿಗಾರ್ಡೆಡ್ ಆಸ್ ಒನ್ ಆಫ್ ದ ವೆರಿ ಗುಡ್ ಕಂಪನೀಸ್ ಅಂತ.
ಈ 19 ಆಲ್ದು ಸ್ಪೆಷಾಲಿಟಿ ಏನು ಅಂದರೆ ಇದರಲ್ಲಿ ಮೆಗ್ನೀಷಿಯಮ್ಮು ಆ್ಯಡ್ ಮಾಡಿದ್ದಾರೆ ಪ್ಲಸ್ ಟ್ರೇಸ್ ಎಲಿಮೆಂಟ್ಸು. ಸೊ ನಾವು ಬೇರೆ ಕ್ರಾಪ್ಸ್ನಲ್ಲಿ ಬೇರೆ ಕಡೆ ಕೊಟ್ಟಾಗೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ನೀವು ಕೂಡ ಇದನ್ನು ಯೂಸ್ ಮಾಡಿ. ಶ್ಯೂರ್. ಬನ್ನಿ, ಈಗ ನಾನು ಯೂಸ್ ಮಾಡ್ತೀನಿ. ಅದು ರಿಸಲ್ಟು ನಾ ಹೇಳೋದಕ್ಕಿಂತ ನೀವು ನಮ್ಮ ಕಣ್ಮುಂದೆ ನೋಡ್ತಾ ಇರ್ತೀರಾ ಬ್ಲಾಗಲ್ಲೆಲ್ಲ. ಮತ್ತೆ ಬ್ಲಾಗ್ ನೋಡ್ತಾ ಇದ್ದೀರಾ? ಖಂಡಿತ ನಾವು ಫಾಲೋ ಮಾಡ್ತೀವಿ. ಆಮೇಲೆ ನಿಮ್ಮ ಜೊತೆಗೂ ಬರ್ತೀವಿ, ಯಾಕಂದರೆ ನಮಗೆ ಎಲ್ಲ ಕಡೆ ಮಾಹಿತಿ ಸಿಗುತ್ತೆ. ಆಮೇಲೆ ಹೊರಗಡೆ ಹೋದಾಗ ನಮಗೂ ತಿಳ್ಕೊಳ್ಳೋಕೆ ಭಾಳ ಇಷ್ಟ ಇದೆ. ಈಗ ನೆಕ್ಸ್ಟ್ ನಾವು ಬಂದ್ಬಿಟ್ಟು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ 7 days ನಾವೆಲ್ಲ ಒಟ್ಟಿಗೆ ಇರ್ತಿದ್ವಿ. ಜೀನ್ ಇರಿಗೇಷನ್, ಹಸಿರು ಆರ್ಗ್ಯಾನಿಕ್ಕಿಂದೆಲ್ಲ ಹೋಗ್ತಾ ಇದ್ವಿ. ಹೌದು, ತುಂಬ ದೊಡ್ಡ ಎಕ್ಸ್ಪೋಜರ್. ಹೌದು, ನಿಜವಾಗ್ಲೂ ಎಲ್ಲರಿಗೂ ಅಷ್ಟೇ. ಮತ್ತೆ ಇನ್ನೊಂದು ತೋರಿಸ್ಬೇಕಾಗಿತ್ತು, ಜಾಕ್ ಪಾಟು, ಹ್ಯೂಮಿಕ್ ಆಸಿಡ್ ಫ್ಲೇಕ್ಸ್ ಇದೆ, ಪೌಡರ್ ಇದೆ. ನೀವು ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಬೋದು, ಸಾಯಿಲ್ ಜೊತೆ ಡ್ರೆಂಚಿಂಗು ಮಾಡ್ಬೋದು. ಇದನ್ನೆಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೆಕ್ಸ್ಟ್ ಇರುತ್ತೆ ನಿಮಗೆಲ್ಲ. ಗುಡ್ ಮಾರ್ನಿಂಗ್. ಬನ್ನಿ, ಇವಾಗ ಸ್ಪ್ರೇ ಸ್ಟಾರ್ಟ್ ಮಾಡಬೇಕು. ಈಗ ಟೈಮ್ ಬಂದುಬಿಟ್ಟು 6:45 ಆಗಿದೆ. ಒಂದು ಪೈಪ್ ಎಳೆದು ಎಲ್ಲ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಒಂದು 7:45 8 ಗಂಟೆ ಆಗುತ್ತೆ. ಅಷ್ಟು ತನಕ ನಾನು ಈ ಸೀಟಿಂಗ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ನಮ್ಮ ಹತ್ರ ಲಂಬಾಣಿನ ಮಿಷಿನ್ ಎಲ್ಲ ಇದೆ, ಅದು ಎತ್ಕೊಂಡು ಹೋಗೋದು. ಮತ್ತು ಅದು ಯೂಸ್ ಮಾಡ್ತಿಲ್ಲ, ಇದೇ ಯೂಸ್ ಮಾಡ್ತಾ ಇದ್ದೀವಿ ಈಗ. ಇದು ಕಿಸಾನ್ ಕ್ರಾಫ್ಟ್ ಬಂದುಬಿಟ್ಟು. ಬನ್ನಿ, ಈಗ ಇದೇನಿಲ್ಲ, ನಾವೇ ಕಲ್ತ್ಕೋಬೇಕು ಹೆಂಗೆ ಸೀಟಿಂಗ್ ಮತ್ತು ವಾಷರ್ ಗ್ಲ್ಯಾಂಡ್ ಎಲ್ಲ ಚೇಂಜ್ ಮಾಡೋದು ಅಂತ. ಈಸಿ. ಬನ್ನಿ ತೋರಿಸ್ಕೊಡ್ತೀನಿ ನೋಡಲಿ. ಇದು 2 ಬೋಲ್ಟ್ ಬಿಚ್ಕೋಬೇಕು. ಈಗ ಗ್ಲ್ಯಾಂಡ್ ಚೇಂಜ್ ಮಾಡಿದ್ರೆ ಇದೆಲ್ಲ ತಗೋಬೇಕು ಕೆಳಗಿದು. ಬನ್ನಿ ತೋರಿಸ್ತೀನಿ. ಈಗ ನೋಡಿ, ಎಲ್ಲ ಗ್ರೀಸೆಲ್ಲ ಹಾಕಿ ಇದೆಲ್ಲ ತೆಗ್ದಿದ್ದೀವಿ. ಈಗ ಗ್ರೀಸ್ ಹಾಕ್ತಾಯಿದ್ದೀವಿ. ಗ್ರೀಸ್ ಹಾಕ್ಬಿಟ್ಟು ವಾಷರ್ ಹಾಕ್ತಾಯಿದ್ದೀವಿ. ಈಗ ಏನಿಲ್ಲ, ಇದು ನಾವೇ ಕಲ್ತ್ಕೊಂಡ್ಬಿಟ್ರೆ ಭಾರಿ ಒಳ್ಳೆಯದು. ಬನ್ನಿ, ಈಗ ಫಾಲಿ ಸ್ಪ್ರೇ ಸ್ಟಾರ್ಟ್ ಮಾಡಿ. ನಮ್ಮ ಮೆಣಸಿಗೆ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ಲಕ್ಷ್ಮಣ ತೋಟದಲ್ಲಿ ಹೊಡಿತಾಯಿದ್ರು. ಸೇಮ್ ಕಾಂಬಿನೇಷನ್ನು, ಅದೇ ಸೇಮ್ ಕಾಂಬಿನೇಷನ್ ಯೂಸ್ ಮಾಡ್ತಾಯಿದ್ವಿ. ಒಂದು ಏನು ಎಕ್ಸ್ಟ್ರಾ ಅಂದರೆ ಪ್ಲಾನಫಿಕ್ಸ್ ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಈಗ ಇದು ಬಂದ್ಬಿಟ್ಟು ನ್ಯೂಟ್ರಿಕೇರ್. ಇದು ನೋಡಿ, ಜಿಪ್ ಪ್ಯಾಕಿಂಗು ಸಕ್ಕತ್ತಾಗಿದೆ. ಪ್ಯಾಕಿಂಗ್ ಎಲ್ಲ ನೋಡಿ, ವಾಪಸ್ ಯೂಸ್ ಮಾಡಿದ್ರೆ ಇಡ್ಬೋದು. ಇದು ಬಂದ್ಬಿಟ್ಟು ನ್ಯೂಟ್ರಿಕೇರು, ಮೈಕ್ರೋ ನ್ಯೂಟ್ರಿಯೆಂಟ್. ಇದು ರೆಕಮೆಂಡ್ ಬಂದ್ಬಿಟ್ಟು 150 to 200 grams. ಇದು ಬಂದ್ಬಿಟ್ಟು ಆಸ್ಕೋ ಗೋಲ್ಡ್ ಅಂತ ಬಯೋಸ್ಟಿಮ್ಯುಲೆಂಟು. ಇದು ಬಂದ್ಬಿಟ್ಟು ನಾವು 150 ml ಹಾಕಬೇಕು. ಇದು ಬಂದ್ಬಿಟ್ಟು 50 ml. ಪ್ಲಾನೋಫಿಕ್ಸ್ ಬಂದ್ಬಿಟ್ಟು ನಾವು 40 ಸಾಕು, ಮ್ಯಾಕ್ಸಿಮಮ್ 50 ಹಾಕ್ಬೋದು, 40 ಹಾಕೋಣ. 050 to 34 1 kg. ಮತ್ತು NPK ಬಂದ್ಬಿಟ್ಟು ಅದು 1 kg. ಬನ್ನೀಗ ಇಷ್ಟು ಹಾಕ್ತಾಯಿದ್ದೀವಿ. ಬನ್ನೀಗ ಎಲ್ಲ ಬಕೆಟಲ್ಲಿ ಈಗ ತಂದಿಟ್ಟಿದ್ದೀವಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಟೋಟಲ್ಲು. ಇದಕ್ಕೀಗ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀವಿ ನಾವು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಬ್ಯಾರಲ್ಗೆ ಹಾಕಬೇಕು. ಬನ್ನಿ ಮಿಕ್ಸ್ ಮಾಡೋಣ. ನೋಡಿ, ಈಗ ನ್ಯೂಟ್ರಿಕೇರ್ ಹಾಕಿದ್ದೀನಿ 200 grams ಕರೆಕ್ಟ್ ಇದು. ಮತ್ತು ನಾವು ಅಳಿಯೋದು ನೋಡಿ, ಇದರಲ್ಲಿ ಅಳಿಯೋದು ಚಿಕ್ಕ ಸ್ಕೇಲಲ್ಲಿ. ಇದು ಬನ್ನಿ, ಈಗ ನ್ಯೂಟ್ರಿಕೇರ್ ಹಾಕೋಣ. ಈಗ ನೋಡಿ, ನ್ಯೂಟ್ರಿಕೇರು ಕಲ್ಸಾಯ್ತು. ನೋಡಿ, ಒಂದು ಸತಿ ಹಾಕಿದರೆ 800 ಗ್ರಾಮ್ ಬಂದಿತ್ತು. ಇದು 050 to 34. ಇದು ಸಪ್ರೇಟಾಗಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕಲಿಸಿ ಫುಲ್ಲು ಡೈಲ್ಯೂಟ್ ಮಾಡಬೇಕು. ಈಗ ಬನ್ನಿ, ಈಗ NPK ಹಾಕೋಣ. ಎಷ್ಟು ಅದು? ಇದು 1 kg ಹಾಕಬೇಕು, ಎಕ್ಸಾಕ್ಟ್ 1 kg. ಇದು ಬನ್ನಿ, ಕ್ಲೀನಾಗಿ ಡಿಸಾಲ್ವ್ ಆಗಬೇಕು. ಮೇನ್ ಇರೋದೇ ಅದು. ಇದು ಬಂದ್ಬಿಟ್ಟು 60 ml. ಇದು ಅದು ಯೂಸ್ ಮಾಡೋಣ. ಈಗ 60 ml ನಾವೊಂದು ಅಲ್ಲಿಗೆ 150 ಆಯಿತು. ಆಯಿತಾ? ಪ್ಲಾನಫಿಕ್ಸ್ ಒಂದು 40 ಹಾಕಿ ಸಾಕು. ಆಮೇಲೆ ಗಮ್ ತೊಗೊಂಬಂದ್ಬಿಡಿ, ಯಾಕೆಂದರೆ ಈಗ ರೆಗ್ಯುಲರಾಗಿ ಮಳೆ ಬರ್ತಾಯಿದೆ. ಗಮ್ಮನ ಇದು ಗಮ್ಮದು ಅದೊಂದು 40 ಹಾಕಿ ಸಾಕು ಪಾಪ. 40 15 ಹಾಕಿ ಸಾಕು. ಎಷ್ಟು ಬೇಕು? ಒಂದು 40 ಹಾಕಿ ಸಾಕು. ಸಾಕು. ಇದು ಬಂದ್ಬಿಟ್ಟು ಗಮ್ಮು. ಇದು ಈಗ ರೆಡಿ. ನೋಡಿ, ಬೆಳಿಗ್ಗೆಲ್ಲ ಮೋಟ್ರು ಎಲ್ಲ ರೆಡಿ ಮಾಡಿದ್ದೀವಿ. ನಮ್ಮದಂತೂ ಇವತ್ತು ಲಾಂಚ್ ತಗೋಬೇಕು, ಇಲ್ಲಿ ಬರಬೇಕು, ಇದೇ ಕೆಲಸ. ಈಗ ಕ್ಲೀನಾಗಿ ಬೆಸ್ಟ್ ಏನು ಗೊತ್ತಾ ನೋಡಿ, ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ನೋಡಿ, ಈ ಥರದ್ದೆಲ್ಲ ಇರುತ್ತಲ್ಲ, ಇದಕ್ಕೆಲ್ಲ ಅಲ್ಟಿಮೇಟ್ ಆಗಿ ನಿಮಗೆ ಬೂಸ್ಟ್ ಆಗುತ್ತೆ. ಮತ್ತು ನಿಮ್ಗೆ 15 ದಿನದಲ್ಲಿ ಒಳ್ಳೆ ಚಿಗುರು ಮತ್ತು ಗರಿ ಎಲ್ಲ ಚೆನ್ನಾಗಿ ಬಂದುಬಿಟ್ಟಿರುತ್ತೆ. ಅಲ್ಲೊಂದು ಸ್ಟಾರ್ಟ್ ಆಗಿದೆ ನಮಗೆಲ್ಲ ಬರೋಕ್ಕೆ. ನೋಡಿ, ಇದೆಲ್ಲ ಆಗಿದೆ ನೋಡಿ, ಇಲ್ಲೆಲ್ಲ ಇದೆ ನೋಡಿ, ಇದೆಲ್ಲ ಸ್ಟಾರ್ಟ್ ಆಗಿದೆ ಈಗ.
ನೋಡಿ ಈಗ ಹಿಂಗೆ ಮಿಸ್ಟಾಗಿ ಹೊಡಿಬೇಕು, ಕ್ಲೀನಾಗಿ ಹೊಡೆದ್ಬಿಟ್ಟು ನೋಡಿ ಮೇಲೆ ತನಕ ಹೋಗ್ತದೆ, ಒಳ್ಳೆ ಪ್ರೆಷರ್ ಇದೆ. ಮತ್ತು ಏನು ಸಿಸ್ಟಮಿಕ್ ಸ್ಪ್ರೇ ಬೋರ್ಡೋ ಥರ ಹೊಡಿಬೇಕು ಅಂತಿಲ್ಲ, ಮಾಮೂಲಿ ಹೊಡ್ಕೊಂಡ್ರೆ ಆಗುತ್ತೆ. ಇಲ್ಲೊಂದು ಲಾನ್ಸ್ 2 ಲಾನ್ಸ್ ಹೊಡಿತಾ ಇದ್ದೀವಿ. ಬನ್ನಿ ಈಗ ಎಲ್ಲ ಆಗ್ತಾ ಇರುತ್ತೆ ಕೆಲಸ. ಇನ್ನು ಇದೊಂದು ಸ್ಪ್ರೇದೊಂದು ಬಾಕಿ ಇತ್ತು, ಈಗ ಸ್ಪ್ರೇ ಮೆಣಸಿಗೆ ಆಗ್ತಾಯಿದೆ, ಆಮೇಲೆ ರೋಬೋಸ್ಟಾಗಿ ಬಾಕಿ ಇದೆ ಹೊಡೆಯೋಕ್ಕೆ. ನೈಸ್. ಬನ್ನಿ ಇಲ್ಲಿ ನೋಡಿ, ಈಗಲೇ ಈ ಗರಿ ಎಲ್ಲ ಇದಕ್ಕೆ ಬಂದಿದೆ ನೋಡಿ, ಇಲ್ಲಿ ಗರಿ ಎಲ್ಲ ಹಿಂಗೆ ಬಂದಿದೆ, ಮುಡುಗೆರೆಗೆ ಬಂದಿದೆ. ಸ್ವಲ್ಪ ಕೆಲಸ ಆಯಿತು ಅಂತ ಏನು ಮಳೆ ಹೊಡಿತಿದೆ ಸೆಡ್ಲು ಹುಡುಕು ಅಂದರೆ ನೋಡಿ, ಸಿಕ್ಕಾಪಟ್ಟೆ ಮಳೆ ನೋಡಿ. ಸ್ವಲ್ಪ ಈಗ ತೊಗೊಂಬಂದಿದೆ, ಮೋಟ್ರ್ ತೊಗೊಂಬಂದಿದ್ದೆ ಕೊಟ್ಟು ಹೋಗೋಣ ಅಂತ. ಸಿಕ್ಕಾಪಟ್ಟೆ ಪಪ್ಪ ಬಂದಿದ್ದಾರೆ, ಪಪ್ಪ ಅಕ್ಕ ಬಂದಿದ್ದಾರೆ. ಅವರು ಆ ಕಡೆ ಒಬ್ಬೊಬ್ರು ಆ ಕಡೆ ಹೋಗ್ಬಿಟ್ಟಿದ್ದಾರೆ, ಇಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಬರ್ತಾರೆ. ಎಲ್ಲ ನಿಂತ್ಕೊಂಡಿರ್ಬೇಕು, ಅಷ್ಟು ಮಳೆ ಬರ್ತಾ ಇದೆ. ಇಲ್ಲಿ ನೋಡಿ, Know that they ride or die. I keep boys by my seat.